ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ 12ನೇ ಶತಮಾನದ ಧರ್ಮಗುರು ಬಸವಣ್ಣವರು ಬೇಡಿದವರಿಗೆ ಬೇಡಿದನ್ನು ನೀಡಿರತಕ್ಕಂಥ ಪುರುಷಕಟ್ಟೆ. ಈ ಪುರುಷಕಟ್ಟೆಯ ಒಂದು ದಿವ್ಯ ನೇತೃತ್ವದಲ್ಲಿ ಇವತ್ತು ನಮ್ಮ ಮೇ ತಿಂಗಳಲ್ಲಿ ನಡೀತಕ್ಕಂಥ ಇಂಗ್ಲೆಂಡಲ್ಲಿ ನಡೀತಕ್ಕಂಥ ಬಸವ ಧರ್ಮದ ಸಮಾವೇಶದ ಅಂಗವಾಗಿ ಇವತ್ತು ಶಾಂತಿ ಯಾತ್ರೆಗೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಪರಮ ಪೂಜ್ಯ ಅಧ್ಯಕ್ಷರು, ರಾಷ್ಟ್ರೀಯ ಜೈ ಭಾರತ್ ಮಾತಾ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರಲ್ಲಿ ಅನಂತ ಶರಣಗಳನ್ನು ಹೇಳಿ, ಅದೇ ರೀತಿ ಹುಟ್ಟು ಹೋರಾಟಗಾರರಾಗಿ ಯಾವಾಗಲೂ ಬಸವ ತತ್ವದ ಚಿಂತನೆಯನ್ನು ಗೈತಕ್ಕಂಥ ನಮ್ಮ ಬೆಂಗಳೂರಿನ ಚನ್ನಬಸವಾನಂದ ಮಹಾಸ್ವಾಮೀಜಿಯವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳಿ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ನಿಷ್ಠೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹೈದರಾಬಾದ ನಾಗನಾಥ್ ಪಾಟೀಲ್. ಯಾಕಂದರೆ ಪಾಟೀಲ್ ನೆನೆಸಿಕೊಳ್ಬೇಕು. ಯಾಕೆ ಕೊಳ್ಬೇಕಂದ್ರೆ ಇವತ್ತು ಅವರು ಪ್ರತಿ ಹಳ್ಳಿಯಲ್ಲಿ ಹೋಗಿ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ದೇಶದಲ್ಲಿ ಇಲ್ಲಿ ಸಾಕಷ್ಟು ಜನ ಬಸವಣ್ಣನ ಪರಿಚಯ ಎಲ್ಲರಿಗದ. ಬೇರೆ ಕಡೆ ಪರಿಚಯ ಕೊಡಬೇಕನ್ನತಕ್ಕಂಥ ಹುಮ್ಮನಸ್ಸು ಹೊತ್ತಿರತಕ್ಕಂಥ ಹೈದರಾಬಾದ್ ನಾಗನಾಥ್ ಪಾಟೀಲ್ ಅವರಲ್ಲಿಯೂ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಶಿವರಾಜ್ ಪಾಟೀಲ್ ಅವರಲ್ಲಿಯೂ, ನ್ಯಾಯವಾದಿಗಳಾಗಿರ್ತಕ್ಕಂಥ ನಮ್ಮ ರವಿಕಾಂತ್ ಬಿರಾದವರಲ್ಲಿಯೂ ಹಾಗೂ ವಿಶೇಷವಾಗಿ ನಮ್ಮ ಜೋಶಿಯವರು ಬಂದಾರೆ. ಭಾಳ ಸಂತೋಷ ಅಂತ. ಯಾಕಂದರೆ ಜೋಶಿಯವರು ಸಿಗಂಗಿಲ್ಲ ಕೈದಾಗ ಕರೆದಾಗ ಬರ್ತಾರ. ಈಗ ಯಾಕೆ ಬರ್ತಾರಂದ್ರೆ ಅವ್ರಿಗೊಂದು ಹವಾ ಹಾಕಿದ್ವಿ ನಾವು. ಏನಂದ್ರೆ ಹವಾ ಮಲ್ಲಿನಾಥ್ ಮಹಾರಾಜ್ ಬಂದಾರ ಅಂದ್ಕೊಂಡು ದೂಡಿ ಬಂದ್ರೆ ನೀವು ಬರ್ರಿ, ಅವ್ರ ಆಶೀರ್ವಾದ ಆಗ್ತದೆ ಅಂದಾಗ ಭಾಳ ಖುಷಿಯಿಂದ ಏನು ಮಾಡಿದ್ರೆ ಅಂದರೆ, ಯಾಕಂದ್ರೆ ಭಾಳ ನಮ್ಮ ಸೇವೆ ಮಾಡ್ತಾರೆ ಪಾಪ. ನಾವು ಇಷ್ಟೆಲ್ಲ ಪ್ರಚಾರ ಆಗಬೇಕಾದ್ರೆ ಫಸ್ಟ್ ನಮ್ಮ ಜೋಶಿನೇ ಕಾರಣ ನಮಗೆಲ್ಲ. ಆದರೆ ದಿನಾಲು ಎದ್ದು ಕೂಡಲೇ ಪತ್ರಿಕೆಯಲ್ಲಿ ನಮ್ಮ ಫೋಟೋ ಬರ್ತದೆ. ಬರಬೇಕಾದ್ರೆ ಅವನೇ ಕಾರಣ, ಬೇರೆದವ್ರು ಯಾರು ಕಾರಣ ಅಂತಾರೆ ಹೇಳ್ರಿ. ನಾವು ಸಣ್ಣ ಹಳ್ಳಿಯಲ್ಲಿ ಮಾಡಿ ಅದೆಲ್ಲ ಪ್ರಚಾರ ಮಾಡ್ತಾರೆ. ಜೋಶಿಯವರಿಗಾಗಲಿ, ನಮ್ಮ ನೀಲಕಂಠ ಸ್ವಾಮಿಗಳಿಗಾಗಲಿ, ನಮ್ಮ ಪಪ್ಪು ಪಾಟೀಲ್ ಅದಾರಲ್ಲಿ. ಪಪ್ಪು ಪಾಟೀಲ್ ಅಂದರೆ ನಿಮ್ಗೆ